ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮೌನ. ಆ್ಯಂಡ್ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 6:40 ಆಗ್ತಾ ಇದೆ. ಇಷ್ಟು ಬೇಗ ಎದ್ದು ಎಲ್ಲಿಗೆ ರೆಡಿ ಆಗಿದ್ದೀವಿ ಅಂದರೆ ನಾವಿವತ್ತು ಮಲ್ಲೇಶ್ವರಂ ವೀಣಾ ಸ್ಟೋರ್ಸಲ್ಲಿ ಇಡ್ಲಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬಾ ಫೇಮಸ್ಸು. ನಾನು ಒಂದು 2 ಸಲ ಹೋಗಿದ್ದೀನಿ. ಆ್ಯಂಡ್ ವಿಶ್ವ ಅವ್ರು ಯಾರೂ ಟ್ರೈ ಮಾಡಿಲ್ಲ. ಆ್ಯಂಡ್ ಚೆನ್ನಾಗಿರುತ್ತೆ ಅಂತ ತುಂಬ ರಿವ್ಯೂಸ್ ಎಲ್ಲ ನೋಡಿದ್ದಾರಂತೆ. ಸೊ ಹಾಗಾಗಿ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಜೊತೆ. ಆ್ಯಂಡ್ ಊರಿಂದ ಪುನಿಯಣ್ಣ ಕೂಡ ಬಂದಿದ್ರು, ಅವ್ರಿಗೂ ಟ್ರೈ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇಷ್ಟ ಎಲ್ಲರೂ ರೆಡಿಯಾಗಿತ್ತು. ಇವಾಗ ಮನೆಯಿಂದ ಹೋಗ್ತಾ ಇದ್ದೀವಿ. ಆ್ಯಂಡ್ ಬನ್ನಿ ಹೆಂಗಿರುತ್ತೆ ಇಡ್ಲಿ. ನನಗಂತೂ ಅಲ್ಲಿ ತುಂಬ ಇಷ್ಟ, ಇಡ್ಲಿಗಿಂತ ಚಟ್ನಿನೇ ಜಾಸ್ತಿ ಇಷ್ಟ. ಆ್ಯಂಡ್ ಇವರೆಲ್ಲ ಏನು ಹೇಳ್ತಾರೆ ಇಡ್ಲಿ ತಿಂದ್ಬಿಟ್ಟು ಅಂತ ನೋಡೋಣ. ಚಲೋ ಹೋಗುವ. ಹುಣಸಿಗೆ ನೋಡಿ ಹೆಂಗೆ ರೆಡಿಯಾಗಳೆ. ಹೋಗೋಣ. ವೆಲ್ಕಮ್. ಆ್ಯಂಡ್ ಗೈಸ್, ನನ್ನ ಔಟ್ಫಿಟ್ ಹೀಗಿದೆ. ತುಂಬ ಇಷ್ಟ ಆಯಿತು ನನಗೆ. ಅದು ಮಿಂತ್ರಾಯಿಂದ ತೊಗೊಂಡಿದ್ದು. ಸಖತ್ತಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಹಾಯ್ ವಿಶ್ವ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಹೌ ಎಕ್ಸೈಟೆಡ್ ಆರ್ ಯು ಇಡ್ಲಿ ತಿನ್ನೋಕ್ಕೆ? ಏನು ಎಕ್ಸೈಟ್ಮೆಂಟ್ ಇಲ್ಲ. ಯಾಕೆ? ಚೆನ್ನಾಗಿರುತ್ತೆ. ಹಂಗೆ. ಗುಡ್ ಮಾರ್ನಿಂಗ್. ಪುಣ್ಯಣ್ಣ ಹೇಳಿ. ಹಾಯ್ ಗೈಸ್, 6:15 ಇಲ್ಲಿಂದ ಬಿಡ್ಬೇಕಂತಿದ್ದು. 7 ಗಂಟೆ ಆಗ್ಬಿಟ್ಟಿದೆ. ನಮ್ಮ ವಿಶ್ವನೇ ಲೇಟ್ ಮಾಡಿದ್ದು. ನೀವೇ ಲಾಸ್ಟ್ ಅಲ್ಲ ಸರ್? ನೀನೇ ಲೇಟ್. ನಿಮ್ಗೆ ಗೊತ್ತಾಗುತ್ತೆ ಬ್ರಿಡ್ಜಿಂಗ್ ಅಲ್ಲಾಡೋದು ಪ್ರಪಂಚನ. ಏಷ್ಯಾದಲ್ಲೇ ಫಸ್ಟ್ ಲಾಂಗೆಸ್ಟ್ ಬ್ರಿಡ್ಜ್ ಇದೆ ನಮ್ದು, ಮಾರ್ಕೆಟ್ ಬ್ರಿಡ್ಜ್. ಅಂಡ್ ಮೋರ್ ಓವರ್ ಇದು ಸಿಂಗಲ್ ಪಿಲ್ಲರ್ ಬ್ರಿಡ್ಜ್. ನೋಡಿ, ಎಲ್ಲಾ ಬ್ರಿಡ್ಜ್ ಯಾರು ಕಟ್ಸಿದ್ದು? ಇದನ್ನ ಪ್ಲಾನ್ ಮಾಡಿದ್ದು ವಿಶ್ವೇಶ್ವರಯ್ಯ ಅವರು, ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಸೊ ದಟ್ಸ್ ವೈ ಈಸ್ ಸೋ ಗ್ರೇಟ್. ಮೇಲ್ ನಿಂತ್ಕೊಂಡು ನೋಡಿದ್ರೆ? ಮೇಲ್ ನಿಂತ್ಕೊಂಡು ನೋಡೋದು ಬೇಡ. ಈಗ ಇದ್ರ ಮೇಲ್ ನಿಂತ್ರೆ ಬ್ರಿಡ್ಜ್ ನಿಮ್ಗೆ ಶೇಕ್ ಆಗೋದು, ಅಲ್ಲಾಡೋದು ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೀವು ಇಲ್ಲೇ ನೋಡಿ ಆ ಬ್ರಿಡ್ಜ್ ಹೆಂಗಿದೆ ಅಂತ. ಆ ಸೈಡ್ ಸೈಡ್ ಗ್ಯಾಪ್ಸ್ ಇದೆ. ಒಂದ್ ಕಡೆ ಲೋಡ್ ಬಿದ್ದಾಗ ಬ್ರಿಡ್ಜ್ ಹಿಂಗ್ ಆಗುತ್ತೆ. ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ಬ್ರಿಡ್ಜ್ ಹಿಂಗ್ ಅಲ್ಲಾಡೋದು ಕಾಣುತ್ತೆ. ಸೊ ಯಾವ ಕಡೆ ಲೋಡ್ ಬೀಳುತ್ತೆ ಆ ಕಡೆ ಹಿಂಗೆ ಅದು ಶೇಕ್ ಆಗುತ್ತೆ. ಬಟ್ ಇಲ್ಲಿ ಅದು ಎಷ್ಟು ಒಂಥರ ಫೀಚರ್ ಪ್ರೂಫ್ ತರ ಇದೆ. ಇಷ್ಟೊಂದು ಪಿಲ್ಲರ್ ಇದೆಯಲ್ಲ, ಹೆಂಗ್ ಸಿಂಗಲ್ ಪಿಲ್ಲರ್ ಅಂತ ಇದೆಯಾ? ಮತ್ತೆ ಒಂದೇ ಪಿಲ್ಲರ್. ನೀನೀಗ ಲೇಟೆಸ್ಟ್ ಬ್ರಿಡ್ಜ್ಗಳು ನೋಡಿದ್ರೆ ಆ ಪಿಲ್ಲರ್ಗಳೆಲ್ಲ ಸಿಕ್ಕಾಪಟ್ಟೆ ದೊಡ್ಡದು. ಇಲ್ಲಿ ನೋಡು ಪಿಲ್ಲರ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡು. ಸೊ ಈ ಇದರಲ್ಲಿ ಇದೊಂದೇ ಇರೋದು. ಹೆಚ್ಚು ಕಮ್ಮಿ ನಾನು ಹುಟ್ಟಿದಾಗಿಂದನೂ ನನಗೆ ನೆನಪಿಗೆ ಹುಟ್ಟಿದಾಗಿಂದನೂ ಇದಿದೆ ಅನ್ಸುತ್ತೆ. ಹೌದಾ? ಮಾರ್ಕೆಟ್ ಬ್ರಿಡ್ಜ್ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ನನಗೆ ನೆನಪಿದ್ದಾಗಿಂದನೂ ನಾನು ಈ ಬೆಂಗಳೂರು ನೋಡಿರೋದೇ ಈ ಬ್ರಿಡ್ಜ್ ಒಂದಿಗೆ. ಓ, ತುಂಬಾ ದೊಡ್ಡದೈತೆ ಮಾತ್ರ. ಇದೊಂದೇ ಬ್ರಿಡ್ಜ್. ಎಷ್ಟೋ ಕಿಲೋಮೀಟರ್ ಇದೆ, 2-3 ಕಿಲೋಮೀಟರ್ನೂ ಇದೆ ಈ ಬ್ರಿಡ್ಜ್. ಇಲ್ಲಿಗೆ ವೀಣಾ ಸ್ಟೋರ್. ಡಬಲ್ ಇಡ್ಲಿನಾ ಮಾಡ್ಲಾ? ಮಾಡುವಂತ ಬರ್ತಾ ಇರೋದು. ಕರೆಕ್ಟ್ ಆಗಿದೆಯಾ? 3. ಹಾಂ, ಹೆಂಗೈತಣ್ಣ ಚಟ್ನಿ? ಚೆನ್ನಾಯ್ತಾ? ಸಿಹಿ ತಡಿ ನಿಂದು ಬೋಲು, ನಾನು ಆಮೇಲೆ ತಿಂತೀನಿ. ಚೆನ್ನಾಗಿದೆಯಾ? ಚಟ್ನಿ ಚೆನ್ನಾಗಿತ್ತಲ್ಲ? ಬೇಸಿ ಇವಾಗ ನಾನು ತಿಂತೀನಿ. ಹೆಂಗಿದೆ?
ಈಗ ಶಾವಿಗೆ ಭಾತ್ ತಗೊಂಡಿದ್ದೀನಿ. ಸೂಪರ್ ಆಗೈತೆ, ಚೆನ್ನಾಗೈತೆ ಶಾವಿಗೆ ಭಾತ್, ಚೆನ್ನಾಗೈತೆ. ಖಾಲಿ ಕ್ಯಾರೆಟ್ ಮೇ ಹೆಂಗಿತ್ತು ಪುಣ್ಯಣ್ಣ ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತಾ? ಏನ್ ಜಾಸ್ತಿ ಇಷ್ಟ ಆಯ್ತು ನಿಮ್ಗೆ? ನನಗೆ ಇಡ್ಲಿನೂ ಇಷ್ಟ ಆಯ್ತು, ಶಾವಿಗೆ ಭಾತನೂ ಇಷ್ಟ ಆಯ್ತು. ಜಾಸ್ತಿ ಅದ್ ಮೂರಲ್ಲಿ ಯಾವ್ದು ಇಷ್ಟ ಆಯ್ತು? ಶಾವಿಗೆ ಭಾತ ಇಷ್ಟ ಆಯ್ತು. ಶಾವಿಗೆ ಭಾತ ಇಷ್ಟ ಆಯ್ತು. ಚಿನಿ ನಿಂಗೆ? ವೀನಾ ಸ್ಟೋರ್ದು ಫ್ರೀಸ್ ಮುಗಿತು. ಅಲ್ಲ ಯಾವ್ದು ಚೆನ್ನಾಗಿತ್ತು ನಿಂಗೆ? ಯಾವ್ದು ಇಷ್ಟ ಆಯ್ತು? ಯಾವ್ದು ಇಷ್ಟ ಆಯ್ತು? ನನಗೆ ಇಡ್ಲಿ ಇಷ್ಟ ಆಯ್ತು. ಈ ಕಡೆ ತಿರ್ಗು. ಈಗಲ್ಲ ಆಗಿದೆ. ಇಡ್ಲಿ ಇಷ್ಟ ಆಯ್ತು ನಿಂಗೆ? ಇಡ್ಲಿ ಇಷ್ಟ ಆಯ್ತು. ಇಡ್ಲಿ ಟೆಕ್ಸ್ಚರ್ ಚೆನ್ನಾಗಿದೆ. ಓಕೆ. ಅಂಡ್ ಶಾವಿಗೆ ಭಾತ್ ಇಷ್ಟ ಆಯ್ತು ನಮ್ಗೆ. ಹೌದು, ಆಕ್ಚುಲಿ ಶಾವಿಗೆ ಭಾತ್ ತುಂಬಾ ಚೆನ್ನಾಗಿತ್ತು. ಆಗಲ್ವಲ್ಲ? ಚೆನ್ನಾಗಿತ್ತು ಇಡ್ಲಿ. ಒಂದೇ ಟೇಸ್ಟ್ ಇದೆ ನೋಡು. ನಾನು ಅವಾಗ ತಿಂದಾಗ್ಲೂ ಸೇಮ್ ಟೇಸ್ಟ್ ಇತ್ತು, ಏನು ಚೇಂಜ್ ಆಗಿಲ್ಲ. ಶಾವಿಗೆ ಭಾತ್ ಎಲ್ಲ ಟ್ರೈ ಮಾಡಿರ್ಲಿಲ್ಲ ಅವಾಗ, ಸೊ ಶಾವಿಗೆ ಭಾತ್ ಇವಾಗ ಚೆನ್ನಾಗಿತ್ತು. ಅಂಡ್ ಇಡ್ಲಿಗಿಂತ ಚಟ್ನಿ ಇಷ್ಟ ಆಯ್ತು ನಂಗೆ. ಚಟ್ನಿ ಚೆನ್ನಾಗಿರುತ್ತೆ ಇಲ್ಲಿ, ಚೆನ್ನಾಗಿತ್ತು ಗೈಸ್. ಪಾರ್ಸಲ್ ಅಲ್ಲಿ ತಿಂದಿಲ್ಲ. ಸುನಿನಾ ಆಯ್ತು, ಫೋನ್ ಮಾಡಿ.